ಸೊ ಎಲ್ಲರಿಗೂ ಸ್ವಾಗತ ಕಾಸ್ಮಿಕ್ ಕನ್ನಡ ಚಾನೆಲ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್. ಆ್ಯಂಡ್ ಈ ವಿಡಿಯೋನ ಮುಂದೆ ನೋಡೋಕ್ಕೂ ಮುಂಚೆ ನನ್ನ ಹಿಂದಿನ ವಿಡಿಯೋ ನೋಡಿ ಅಂತ ಹೇಳ್ತಾ, ಯಾಕಂದರೆ ಅಲ್ಲಿಂದನೇ ಈ ವಿಡಿಯೋ ಕಂಟಿನ್ಯೂ ಆಗೋದು. ಸೊ ಆ ವಿಡಿಯೋಲಿ ನಾನು ಹೇಳಿದ್ದೆ ದಟ್ ನವೆಂಬರ್ 8 ರಿಲೀಸ್ ಆಗ್ತಿರುವ ವೆನೋಮ್ 3 ಮೂವಿಯ ಟೈಟಲ್ ಲೀಕ್ ಆಗಿದೆ. ಆ್ಯಂಡ್ ಅದು ಒಂದಲ್ಲ ಎರಡೆರಡು ಟೈಟಲ್ ಲೀಕ್ ಆಗಿದೆ ಅಂತ. ಸೊ ಸೋನಿ ಅವರು ಅವರ ಫಸ್ಟ್ ವೆನೋಮ್ 3 ಟೈಟಲ್ನ CES ಇವೆಂಟಲ್ಲಿ ರಿಲೀಸ್ ಮಾಡಿದ್ರು. ಆ್ಯಂಡ್ ಅದರಲ್ಲಿ ನೀವು ನೋಡಬಹುದು ಅದೇ ವೆನೋಮ್ ಲೋಗೋ, ಆದರೆ ಮಧ್ಯ ರೆಡ್ಡಲ್ಲಿ 3 ಅಂತ ಇದೆ. ಸೊ ಈ ಕಲರ್ ನೋಡಿದ್ರೆ ಒಂದು ಸ್ಪೈಡರ್ ಮ್ಯಾನ್ಗೆ ರೆಫರೆನ್ಸ್ ಕೊಡ್ತಿರಬಹುದು ಅಥವಾ ಕಾರ್ನೇಜ್ಗೆ ರೆಫರೆನ್ಸ್ ಕೊಡ್ತಿರಬಹುದು. ಆದರೆ 2 ವೀಕ್ಸ್ ಆದಮೇಲೆ ಸೋನಿ ಅವರು ಇನ್ನೊಂದು ಟೈಟಲ್ನ ರಿಲೀಸ್ ಮಾಡಿದ್ರು. ಆ್ಯಂಡ್ ಈ ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ ಪ್ರೀವಿಯಸ್ 2 ಮೂವೀಸ್ಗಳ ಟೈಟಲ್ಗೆ ಕಂಪೇರ್ ಮಾಡಿದ್ರೆ. ಸೊ ಇದರಲ್ಲಿ ನಾವು ಕಂಪ್ಲೀಟ್ ಬ್ಲೂನ ನೋಡ್ತೀವಿ ಆ್ಯಂಡ್ ಸ್ವಲ್ಪ ಲೈಟಾಗಿ ರೆಡ್ನ ನೋಡ್ತೀವಿ. ಸೊ ಸೋನಿ ಅವರು ಇಲ್ಲಿ ವೆನೋಮ್ 3ನ ವಿಲನ್ ಯಾರು ಇರಬಹುದು ಅಂತ ಹಿಂಟ್ ಕೊಟ್ಟಿದ್ದಾರೆ. ಸೊ ವೆನೋಮ್ 3 ಮೂವಿಯ ವಿಲನ್ ಬೇರೆ ಯಾರೂ ಅಲ್ಲ, ನಮ್ಮ ಸ್ಪೈಡರ್ ಮ್ಯಾನ್ ಅಲ್ಲ, ಟಾಕ್ಸಿನ್. ಸೊ ಟಾಕ್ಸಿನ್ ಯಾರು, ಇವನ್ ಪವರ್ಸ್ ಏನು, ಇವನಿಗೂ ಸ್ಪೈಡರ್ ಮ್ಯಾನ್ಗೂ ಹೇಗೆ ಲಿಂಕ್ ಇದೆ, ಮತ್ತು ಈ ಮೂವಿಯಲ್ಲಿ ಆದರೂ ನಾವು ಸ್ಪೈಡರ್ ಮ್ಯಾನ್ನ ನೋಡ್ತೀವಾ ಇಲ್ವಾ ಅಂತ ಈ ವಿಡಿಯೋಲಿ ಮಾತಾಡೋಣ. ಸೊ ವೆನೋಮ್ 2 ಎಂಡಲ್ಲೇ ನಾವು ಟಾಕ್ಸಿನ್ ಬರೋದನ್ನ ಟೀಸ್ ನೋಡ್ತೀವಿ. ಸೊ ವೆನೋಮ್ 2 ಮೂವಿ ಎಂಡಲ್ಲಿ ಆ ಪೊಲೀಸ್ ಆಫೀಸರ್ ಆದ ಪ್ಯಾಟ್ರಿಕ್ ಮುಲಿಗನ್ ಕಣ್ ಗ್ಲೋ ಆಗುತ್ತೆ ಮಾನ್ಸ್ಟರ್ ಅನ್ನುವಾಗ. ಆ್ಯಂಡ್ ಕಾಮಿಕ್ಸಲ್ಲೂ ಕೂಡ ಟಾಕ್ಸಿನ್ ಪ್ಯಾಟ್ರಿಕ್ ಮುಲಿಗನ್ ಬಾಡಿ ಒಳಗೆ ಇರೋದು. ಸೊ ಕಾಮಿಕ್ಸಲ್ಲಿ ಕಾರ್ನೇಜ್ ಬರೋದು ವೆನೋಮಿಂದ ಆ್ಯಂಡ್ ನಾವು ಅದನ್ನ ನೋಡಿದ್ದೀವಿ. ಆದರೆ ಟಾಕ್ಸಿನ್ ಬರೋದು ಕಾರ್ನೇಜಿಂದ. ಆ್ಯಂಡ್ ಕಾಮಿಕ್ಸಲ್ಲಿ ಟಾಕ್ಸಿನ್ ರೆಡ್ ಆ್ಯಂಡ್ ಬ್ಲೂ ಅಲ್ಲಿ ಇರ್ತಾನೆ, ಸಿಮಿಲರ್ ಟು ಸ್ಪೈಡರ್ ಮ್ಯಾನ್. ಆ್ಯಂಡ್ ಕಾಮಿಕ್ಸಲ್ಲಿ ಟಾಕ್ಸಿನ್ ಕಾರ್ನೇಜ್ಗಿಂತ ಪವರ್ಫುಲ್ ಆಗಿರ್ತಾನೆ. ಸೊ ಕಾಮಿಕ್ಸಲ್ಲಿ ವೆನೋಮ್ ಮತ್ತು ಕಾರ್ನೇಜ್ ಫೈಟ್ ಆಡ್ತಾರೆ. ಯಾಕಂದರೆ ಕಾರ್ನೇಜ್ ಅಪ್ಪ ಆಗ್ತಿದ್ದಾನೆ, ಆದರೆ ಅವನು ಆ ಮಗುನ ಸಾಯಿಸಬೇಕು ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ, ವೆನೋಮ್ ಒಬ್ಬ ಏಲಿಯನ್. ವೆನೋಮ್ 1 ಮೂವಿಯಲ್ಲಿ ನಾವು ನೋಡಿದ್ದೀವಿ ಅವ್ನು ಹೇಗೆ ಬರೋದು ಅಂತ. ಸೊ ಸಿಂಬಿಯೋಟ್ಸ್ ಸೆಕ್ಶುವಲ್ ಆಗಿರ್ತಾರೆ, ಅಂದರೆ ನಮ್ಮ ಥರ ಮಕ್ಕಳು ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಕಾರ್ನೇಜ್ ಅಂಡರ್ಗ್ರೌಂಡ್ಗೆ ಹೋಗ್ತಾನೆ ಆ ಮಗು ಅಂದರೆ ಆ ಇನ್ನೊಂದು ಸಿಂಬಿಯೋಟ್ನ ಆಚೆ ತೆಗಿಯೋಕ್ಕೆ. ಆ್ಯಂಡ್ ಅದೇ ಟೈಮ್ಗೆ ಪ್ಯಾಟ್ರಿಕ್ ಮುಲಿಗನ್ ಅಲ್ಲಿಗೆ ಬರ್ತಾನೆ. ಆಗ ಕಾರ್ನೇಜ್ ಅವನ ಸಿಂಬಿಯೋಟ್ ಆದ ಟಾಕ್ಸಿನ್ನ ಮುಲಿಗನ್ ಒಳಗೆ ಬಿಡ್ತಾನೆ. ಆಗ ಅದು ವೆನೋಮ್ಗೆ ಗೊತ್ತಾಗುತ್ತೆ ಟಾಕ್ಸಿನ್ ಪ್ಯಾಟ್ರಿಕ್ ಮುಲಿಗನ್ ಬಾಡಿ ಒಳಗಿದ್ದಾನೆ ಅಂತ. ಸೊ ಆಗ ವೆನೋಮ್ ಹೋಗಿ ಮುಲಿಗನ್ಗೆ ಕೇಳ್ತಾನೆ, ನೀನು ಆ ಸಿಂಬಿಯೋಟ್ನ ಇಟ್ಕೊತೀಯಾ ಅಥವಾ ಬೇಡವಾ ಅಂತ. ಆಗ ಸ್ಪೈಡರ್ ಮ್ಯಾನ್ ಬಂದು ಅವನು ಅನ್ಕೊತಾನೆ ವೆನೋಮ್ ಆ ಸಿಂಬಿಯೋಟ್ ಜೊತೆಗೆ ಮುಲಿಗನ್ನ ಸಾಯಿಸಬೇಕು ಅಂತ ಬಂದಿರಬಹುದು ಅಂತ. ಆದರೆ ಇಬ್ಬರು ಮಾತಾಡಿ ಸಾರ್ಟ್ ಮಾಡ್ಕೊತಾರೆ. ಆಗ ಕಾರ್ನೇಜ್ ಬಂದು ಮುಲಿಗನ್ ಮತ್ತೆ ಅವನ ವೈಫ್ನ ಸಾಯಿಸಕ್ಕೆ ಬರ್ತಾನೆ. ಆಗ ಸ್ಪೈಡರ್ ಮ್ಯಾನ್ ಮುಲಿಗನ್ ವೈಫ್ನ ಸೇವ್ ಮಾಡ್ತಾನೆ. ಆ್ಯಂಡ್ ಆಗ ವೆನೋಮ್ ಬಂದು ಸ್ಪೈಡರ್ ಮ್ಯಾನ್ಗೆ ಹೇಳ್ತಾನೆ ದಟ್ ನಾನು ಟಾಕ್ಸಿನ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತೀನಿ, ಯಾಕಂದರೆ ಇವನು ಮುಂದೆ ಕಾರ್ನೇಜ್ ಥರ ಆಗಬಾರ್ದು ಅಂತ. ಆ್ಯಂಡ್ ಅದಕ್ಕೆ ಸ್ಪೈಡರ್ ಮ್ಯಾನ್ ಒಪ್ಕೊತಾನೆ. ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಪ್ಯಾಟ್ರಿಕ್ ಮುಲಿಗನ್ಗೆ ಅರ್ಥ ಆಗುತ್ತೆ ಅವನೆಷ್ಟು ಸ್ಟ್ರಾಂಗ್ ಮತ್ತು ಪವರ್ಫುಲ್ ಅಂತ. ಆಗ ಅವನ ತಡೆಯೋಕ್ಕೆ ವೆನೋಮ್ ಮತ್ತು ಕಾರ್ನೇಜ್ ಇಬ್ಬರು ಕೂಡ ಟಾಕ್ಸಿನ್ ಮೇಲೆ ಫೈಟ್ ಆಡೋಕ್ಕೆ ಹೋಗ್ತಾರೆ. ಆಗ ಸ್ಪೈಡರ್ ಮ್ಯಾನ್ ಬಂದು ಟಾಕ್ಸಿನ್ ಜೊತೆ ಟೀಮ್ ಅಪ್ ಆಗಿ ಇಬ್ಬರು ಕೂಡ ಫೈಟ್ ಆಡ್ತಾರೆ. ಆ್ಯಂಡ್ ಆಗ ನಾವು ಒಂದು ದೊಡ್ಡ ಫೈಟ್ ಸೀನ್ಸ್ ನೋಡ್ತೀವಿ. ಒಂದು ಕಡೆ ವೆನೋಮ್ ಮತ್ತು ಕಾರ್ನೇಜ್, ಇನ್ನೊಂದು ಕಡೆ ಸ್ಪೈಡರ್ ಮ್ಯಾನ್ ಮತ್ತು ಟಾಕ್ಸಿನ್. ಸೊ ಕಾಮಿಕ್ಸಲ್ಲಿ ಸ್ಪೈಡರ್ ಮ್ಯಾನ್ಗೂ ಟಾಕ್ಸಿನ್ಗೂ ತುಂಬ ಕನೆಕ್ಟಿವಿಟಿ ಇದೆ. ಸೊ ನಾವು ವೆನೋಮ್ 3 ಮೂವಿಯಲ್ಲಿ ಟಾಕ್ಸಿನ್ಗೋಸ್ಕರ ವೆನೋಮ್ ಮತ್ತು ಸ್ಪೈಡರ್ ಮ್ಯಾನ್ ಫೈಟ್ ಆಡೋದು ನೋಡಬಹುದು. ಯಾಕಂದರೆ ಜ್ಞಾಪಕ ಇರಲಿ, ವೆನೋಮ್ 3 ಮೂವಿ ವೆನೋಮ್ ಫ್ರ್ಯಾಂಚೈಸ್ನ ಕೊನೆ ಮೂವಿ ಆಗಿರುತ್ತೆ. ಆ್ಯಂಡ್ ವೆನೋಮ್ ಆ್ಯಕ್ಟರ್ ಆದ ಟಾಮ್ ಹಾರ್ಡಿ ಅವರು ಕನ್ಫರ್ಮ್ ಮಾಡಿದ್ರು ದಟ್ ವೆನೋಮ್ನ ಕೊನೆ ಮೂವಿ ವೆನೋಮ್ ವರ್ಸಸ್ ಸ್ಪೈಡರ್ ಮ್ಯಾನ್ ಆಗಿರತ್ತೆ ಅಂತ. ಸೊ ವೆನೋಮ್ 3 ಮೂವಿಯಲ್ಲಿ ಬರೀ ಒಂದೇ ವಿಲನ್ ಅಷ್ಟೇ ಅಲ್ಲ. ಸೊ ರಿಪೋರ್ಟ್ಸ್ ಪ್ರಕಾರ ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ನಾವೇನು ನೋಡಿದ್ದೀವಿ ಮೋಡೋ ಕ್ಯಾರೆಕ್ಟರ್ನ, ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ್ಯಕ್ಟರ್ ಅವರು ಈ ಮೂವಿಯಲ್ಲಿ ಅವರು ಆರ್ವೆಲ್ ಟೈಲರ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇನಿಲ್ಲ ಕಾಮಿಕ್ಸಲ್ಲಿ. ಸೊ ಆರ್ವೆಲ್ ಟೈಲರ್ ಅವ್ರ ಮಗ ಆದ ಯು
ವೆನಮ್ ಕೈಯಿಂದ ಸಾಯ್ತಾನೆ. ಸೊ ಅದರಿಂದ ಆರ್ವೆಲ್ ಟೈಲರ್ ಒಂದು ಟೀಮ್ನ ಬಿಲ್ಡ್ ಮಾಡ್ತಾನೆ, ದ ಜೂರಿ ಅಂತ, ವೆನಮ್ನ ಸಾಯಿಸೋಕ್ಕೆ. ಆದರೆ ಅವರೆಲ್ಲರೂ ಕೂಡ ಸೋಲ್ತಾರೆ ಆ್ಯಂಡ್ ಮುಂದೆ ಆರ್ವೆಲ್ ಟೈಲರ್ ಅರೆಸ್ಟ್ ಆಗ್ತಾನೆ. ಸೊ ನೋಡಬೇಕು ವೆನಮ್ 3 ಮೂವಿಲಿ ಈ 2 ಕ್ಯಾರೆಕ್ಟರ್ ಹೇಗೆ ಸ್ಪೈಡರ್ ಮ್ಯಾನ್ಗೂ ಲಿಂಕ್ ಆಗುತ್ತೆ ಅಂತ. ಸೊ ಇಲ್ಲಿ ನನಗೆ ಕಾಣಿಸೋ ಪ್ರಕಾರ ಮೇ ಬಿ ಟಾಕ್ಸಿನ್ ಆರ್ವೆಲ್ ಟೈಲರ್ ಮಗ ಆದ ಇವನ ಸಾಯಿಸಿರಬಹುದು. ಸೊ ಮೇ ಬಿ ಆಗ ಸ್ಪೈಡರ್ ಮ್ಯಾನ್ ಟಾಕ್ಸಿನ ಸಾಯಿಸಬೇಕು ಅಂತ ಹೋಗಿರಬಹುದು. ಆದರೆ ಇನ್ನೊಂದು ಕಡೆ ವೆನಮ್ ಟಾಕ್ಸಿನ ಡಿಫೆಂಡ್ ಮಾಡಬಹುದು. ಸೊ ನೋಡೋಣ ಈ ಮೂವಿ ಏನಾಗುತ್ತೆ ಅಂತ. ಸೊ ಈ ಮೂವಿ ಸೋನಿ ಕಡೆಯಿಂದ ಸೆಕೆಂಡ್ R-rated ಮೂವಿ ಆಗಿರುತ್ತೆ, ಅಂದರೆ ಒಂದು 18+ ಮೂವಿ ಆಗಿರುತ್ತೆ. ಸೊ ನೋಡೋಣ ಈ ಮೂವಿ ಹೇಗಿರುತ್ತೆ ಅಂತ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.